ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು 6 ತಿಂಗಳವರೆಗೂ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಎಷ್ಟೋ ಸಲ ಒಂದೊಂದ್ಸಲ ಬೆಳಗ್ಗೆ ಏಳೋದು ಲೇಟ್ ಆಗಿರ್ತದೆ, ಅವಾಗೂ ಇದೊಂದು ರೆಡಿ ಇತ್ತಂದ್ರೆ ಮಕ್ಕಳ ಲಂಚ್ ಬಾಕ್ಸ್ ಕೂಡ ರೆಡಿ ಇರ್ತದೆ ರೀ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಅರ್ಧ kg ಆಗಷ್ಟು ಟೊಮ್ಯಾಟೋನ ತೊಗೊಂಡಿನಿ. ಇದನ್ನು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ತೊಗೊಂಡಿನಿ. ಅಂದರೆ ಒಂಚೂರು ಎಲ್ಲೇನೂ ನೀರಿನ ಅಂಶ ಇಲ್ಲ. ಅಂದರೆ ಇದನ್ನು ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ನೀರಿನ ಅಂಶ ಯಾವುದೂ ಇರಬಾರ್ದು. ನೀರಿನ ಅಂಶ ಇತ್ತಂದರೆ ಏನಾಗ್ತದೆ ರೀ, ಅದು ಕೆಟ್ಟು ಹೋಗ್ತದೆ ನೋಡಿ. ಈಗ ಮುಂದಿನ ಭಾಗವನ್ನು ತೆಗೆದ್ಬಿಟ್ಟು ಈ ರೀತಿ ಒಂದರಲ್ಲಿ 2 ಭಾಗವಾಗಿ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಒಂದರಲ್ಲಿ 2 ಮಾಡಿ ತಗೊಂಡಿದ್ದೀನಿ. ಈಗ ಪ್ಯಾನ್ಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿನ್ರಿ. ಎಣ್ಣೆ ಕೈಲಿ ಮತ್ತು ಅದನ್ನು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿನಿ. ಈಗ ಈ ಟೊಮ್ಯಾಟೋನ ಹಾಕ್ತೀನಿ ರೀ ನಾನು. ನೋಡಿ, ಇನ್ನೊಂದು ಥರನೂ ಟೊಮ್ಯಾಟೊ ಬರ್ತದಲ್ಲ, ಯಾವ ರೀತಿ ಆದ್ರೂ ನಡೀತದೆ. ಇಲ್ಲಿದು ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಇಷ್ಟ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ರೀ ನಾನು. ನೋಡಿ, ಇಷ್ಟು ಅರ್ಧ kg ಟೊಮ್ಯಾಟೊ ಇಷ್ಟು ಹುಣಸೆ ಹಣ್ಣು ಬೇಕೇ ಬೇಕು ನೋಡ್ರಿ. ಇದನ್ನು ಹಾಕಿಬಿಟ್ಟು ಈಗ ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 4 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ನೋಡಿ. ಒಂದು ಸ್ವಲ್ಪ ಬೇಯ್ದವ್ರಿ ಇವು. ಆಮೇಲೆ ಈಗ ತಿರುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಆ ಸೈಡೂ 2 ಸೈಡ್ ಚೆನ್ನಾಗಿ ಬೇಯ್ಬೇಕ್ರಿ ಇವು. ಆ ಸೈಡೂ ಮತ್ತೆ ಮುಚ್ಚಿ ಇದನ್ನು ಬೇಯಿಸ್ತೀನಿ ರೀ ನೋಡಿ. ಆವಾಗ ಮತ್ತು ಒಂದು 2-3 ನಿಮಿಷ ಬೇಯಿಸ್ಕೊಂಡಿದ್ದೀನಿ ರೀ ನಾನು. ನೋಡಿ, ಸೊಟ್ಟೆ ಎಲ್ಲ ಏನಾಗಿದ್ರಿ, ಇದು ಸಾಫ್ಟ್ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ನೋಡಿರಿ, ಇದನ್ನು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ತೀವಂದ್ರೆ ಇದನ್ನು ಸ್ವಲ್ಪ ಕರೆಕ್ಟಾಗಿಯೇ ಚೆನ್ನಾಗಿ ಬೇಯಿಸ್ಬಿಟ್ಟು ಮಾಡ್ಬೇಕು ರೀ. ಗಡ್ಬಡಿಯಲ್ಲಿ ತುಂಬ ಹೈ ಫ್ಲೇಮ್ದಲ್ಲಿಟ್ಟು ಯಾವುದನ್ನು ಬೇಯಿಸ್ಬಾರ್ದು ರೀ. ಮತ್ತು ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು 2 ನಿಮಿಷ ಬೇಯಿಸ್ಕೊಂಡಿನಿ ರೀ ನೋಡಿ. ಈಗ ಕಂಪ್ಲೀಟಾಗಿ ಏನಾಗ್ಯಾವ ರೀ, ಟೊಮ್ಯಾಟೊ 2 ಸೈಡ್ ಚೆನ್ನಾಗಿ ಬೇಯ್ದು ಸಾಫ್ಟ್ ಆಗ್ಯಾವ ರೀ ನೋಡಿ. ಆ ಹುಣಸೆ ಹಣ್ಣನ್ನು ಸಾಫ್ಟ್ ಆಗಿದೆ. ಈಗ ನೋಡಿ, ನಮ್ಮ ಮ್ಯಾಶರ್ಲಿ ಇದನ್ನು ನೀಟಾಗಿ ಮ್ಯಾಶ್ ಮಾಡಿ ತಗೋತೀನಿ ರೀ ಇದನ್ನು. ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿನಿ. ಈಗ ಮ್ಯಾಶ್ ಮಾಡಿದ ಮೇಲೆ ಏನಾಗ್ತದೆ, ಇದರೊಳಗೆ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇರ್ತದೆ. ಈ ನೀರಿನ ಅಂಶ ಕಡಿಮೆ ಆಗೋವರೆಗೂ, ಅಂದರೆ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಈ ನೀರಿನ ಅಂಶ ಅಟ್ಸೋವರೆಗೂ ಇನ್ನೊಂದು 2 ನಿಮಿಷ ಆಗಷ್ಟು ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ. ಅವಾಗ ಬೇಯಿಸ್ದಂಗೆ ಏನಾಗ್ತದೆ, ಸ್ವಲ್ಪ ಗಟ್ಟಿ ಆಗ್ತದೆ ರೀ. ಆ ನೀರಿನ ಅಂಶ ಎಲ್ಲ ಹೋಗ್ತದೆ ಅವಾಗ ನೋಡಿ. ಇದೇಗಿನಕ್ಕಿಂತ ಏನಾಗಿದೆ, ಗಟ್ಟಿಯಾಗಿದೆ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಒಂದು 2-3 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೋರಿ. ಕರೆಕ್ಟಾಗಿ ಬೇಯ್ದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ್ಮೇಲೆ ನಾವು ಏನು ಮಾಡೋಣ, ಇದನ್ನು ಯೂಸ್ ಮಾಡೋಣ ಅನ್ಕತ್ತಾಗ ಸೈಡಿಗೆ ಇಡ್ತೀನಿ ರೀ. ಈಗ ಇನ್ನೊಂದು ಸಣ್ಣ ಕಡಾಯಿಗೆ ನಾನು ಅರ್ಧ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ತಗೋತೀನಿ ರೀ. ಅರ್ಧ kg ಟೊಮೆಟೊಗೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ಬೇಕು ರೀ. ಜಾಸ್ತಿ ಹಾಕಿದ್ರೆ ಏನಾಗ್ತೈತಿ, ಅವಾಗ ಜಾಸ್ತಿ ಕೈ ಹತ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀ. 1 ಸ್ಪೂನ್ ಆಗಷ್ಟೇ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಈ ಸಾಸಿವೆ ಮೆಂತ್ಯ ಕಾಳನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ. ಆ ಮೆಂತ್ಯ ಕಾಳನ್ನು ಲೈಟಾಗಿ ಕೆಂಪು ಕಲರ್ ಆಗಬೇಕು. ಸಾಸಿವೆನ ಚೆನ್ನಾಗಿ ಹುರಿಬೇಕು ನೋಡಿರಿ. ಯಾವುದನ್ನು ಹೈ ಫ್ಲೇಮ್ದಲ್ಲಿಟ್ಟು ಹುರಿಬೇಡ್ರಿ. ಇಂಥವೆಲ್ಲ ಏನು ಮಾಡಬೇಕು, ನೀವು ಆದಷ್ಟು ಲೋ ಫ್ಲೇಮ್ದಲ್ಲಿಟ್ಟೇ ಹುರಿಬೇಕು ನೋಡಿರಿ. ಈಗ ಮೆಂತ್ಯನೂ ಕೆಂಪಗಾಗ್ಯಾವ, ಸಾಸಿವೆನೂ ಹುರಿದವ್ರಿ. ಇಷ್ಟ ಹುರಿದ್ರೆ ಸಾಕ್ರಿ, ತುಂಬಾ ಕೆಂಪು ಹುರ್ಕೋಬೇಡ್ರಿ ಮೆಂತ್ಯ. ಈಗ ಕರೆಕ್ಟಾಗಿ ಹುರಿದವ್ರಿ. ಇದನ್ನೀಗ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ. ಈಗ ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಆಮೇಲೆ ನಾನು ಇದನ್ನೇನು ಮಾಡ್ಕೋತೀನಿ, ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ. ಅನ್ಕತಕ ಆರಲಿ ರೀ. ಈಗ ಅದೇ ಮಿಕ್ಸಿ ಜಾರಿಗೆ ಇದು ಟೊಮ್ಯಾಟೊ ಅದು ಎಲ್ಲ ಆರ್ಯದ್ರಿ. ಈಗ ಇದನ್ನು ಹಾಕೋತಾ ಇದ್ದೀನಿ, ಟೊಮೆಟೊ ಹುಣಸೆ ಹಣ್ಣು ನೋಡಿ. ಆರಿದ್ಮೇಲೆ ಇನ್ನಷ್ಟು ಗಟ್ಟಿ ಆಗೈತೆ ರೀ ಅದು. ಇದಕ್ಕೆ ನಾನಿಲ್ಲಿ ಈ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. ಇದು ಹೆಂಗಿರ್ತದೆ ಅಂದ್ರೆ ಹುಳಿ ಖಾರವಾಗಿನೇ ಇರ್ತದ್ರೆ ನೋಡಿ. ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ. ಹುಳಿ ಖಾರ ತಕ್ಕಂಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ನಾನು. ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ. ಇದು ಗ್ರೈಂಡ್ ಆಗಿ ರೆಡಿ ಆಗಿದೆ. ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇನ್ನೊಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ನೋಡಿರಿ, ಆ ಸಾಸಿವೆ ಮೆಂತ್ಯ ಏನು ಹುರ್ಕೊಂಡಿದ್ದೀನಿ ಅದನ್ನು, ಇಲ್ಲ ನೀವು ಕಲ್ಲದಂದ್ರೆ ಕಲ್ಲಲ್ಲಿ ಕುಟ್ಬಿಟ್ಟು ತೊಗೋಬೋದು ರೀ, ನಡೀತದೆ ನೋಡಿ. ಇದನ್ನು ಹಾಕಿದ್ದೀನಿ. ಇದಕ್ಕೊಂದು ಏನು ಮಾಡ್ತಾಯಿದ್ದೀನಿ, 10-12 ಬೆಳ್ಳುಳ್ಳಿ ಹೆಸರನ್ನು ಸಿಪ್ಪೆ ತೆಗಿಯೋದನ್ನೇ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಏನು ಮಾಡ್ತೀನಿ, ತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ರೀ. ತುಂಬ ಫೈನ್ ಪೌಡ್ರ್ ಥರ ಮಾಡ್ಕೋಬಾರ್ದು ನೋಡಿ. ಈ ತೀರ ಈ ಮಸಾಲೆ ಈಗ ರೆಡಿ ಆಗಿದೆ, ತರಿಯಾಗಿ ಗ್ರೈಂಡಾಗಿ.
ಇದನ್ನು ಸೈಡಿಗೆ ಇಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಗ್ಗರಣೆಯನ್ನು ಹಾಕೊಂಡ್ರಿ. ಈಗ ಪ್ಯಾನ್ಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿನಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ತುಂಬ ದಿನ ಸ್ಟೋರ್ ಮಾಡಿರ್ತೀವಂದರೆ ಇದಕ್ಕೆ ಎಣ್ಣೆಯಲ್ಲೇ ಅದು ಸ್ಟೋರ್ ಆಗಿರ್ತದೆ. ಇಲ್ಲಾಂದ್ರೆ ಒಂದು 5-6 ಸ್ಪೂನಾಗಷ್ಟು ನೀವು ಹಾಕಿರಿ, ಸ್ಪೂನಿಲ್ಲೇ ಹಾಕಿರಿ. ನೋಡಿ, ಇದಕ್ಕೊಂದು ಸ್ಪೂನಾಗಷ್ಟು ಉದ್ದಿನಬೇಳೆ, 1 ಸ್ಪೂನಾಗಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಾಗಷ್ಟೇ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಇಲ್ಲೂ ಮತ್ತು 10-12 ಅಷ್ಟು ಆಗಷ್ಟೇ ಒಂದು ಬೆಳ್ಳುಳ್ಳಿ ಹೆಸರನ್ನು ಸುಲಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸುಲಿದ್ಬಿಟ್ಟು ಜಜ್ಜಿದು ಹಾಕ್ಬಾರ್ದು, ಹೀಗೆ ಅಪುಟನೇ ಹಾಕಬೇಕು, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಏನು ಮಾಡ್ಕೊತೀನಿ, ಉದ್ದಿನಬೇಳೆ ಕಡಲೆಬೇಳೆ ಲೈಟ್ ಕೆಂಪಗಾಗೋವರೆಗೂ ನಾನು ಏನು ಮಾಡ್ತೀನಿ, ಫ್ರೈ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಯಾವುದನ್ನು ನಾನು ಹೈ ಫ್ಲೇಮ್ನಲ್ಲಿ ಇಟ್ಟಿಲ್ಲ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟೇ ಮಾಡ್ಕೊಳತ್ತೀನಿ. ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ, ಹಿಂಗನ್ನು ಹಾಕ್ತಾಯಿದ್ದೀನಿ. ಹಿಂಗೆ ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ. ಹಿಂಗೆ ಮತ್ತು ಡೈಜೆಷನ್ಗೆ ತುಂಬಾ ಒಳ್ಳೆಯದು ರೀ. ಲೋ ಫ್ಲೇಮ್ದಲ್ಲಿ ಇಟ್ಟೇ ಹಾಕಿರಿ, ಇಲ್ಲಾಂದ್ರೆ ಹಿಂಗೂ ಬೇಗನೆ ಸೀದ್ ಹೋಗ್ತದೆ ರೀ ಅದು. ನೋಡಿ, ಹಿಂಗೂ ಫ್ರೈ ಆಗ್ಯದ. ಈಗ ಕರಿಬೇವು ಸೊಪ್ಪು ಒಣಮೆಣಸಿನ್ಕಾಯಿನೂ ಏನಾಗ್ಯಾವ್ರಿ, ಎಲ್ಲನೂ ಫ್ರೈ ಆಗ್ಯಾವ್ರಿ. ಹಿಂಗೆ ನೋಡಿ, ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಆ ಎಣ್ಣೆಯಲ್ಲೇ ಏನು ಮಾಡ್ತೀನಿ ರೀ, ಈಗ ಆ ಟೊಮೆಟೊ ಮತ್ತು ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಉಪ್ಪು, ಚಿಲ್ಲಿ ಪೌಡ್ರ್, ಉಪ್ಪನ್ನು ಹರ್ಕೊಂಡಿದ್ದೀವಲ್ಲ ರೀ, ಅದನ್ನು ಈಗ ಹಾಕ್ಬಿಟ್ಟು ತೊಗೋತೀನಿ ರೀ ಇದಕ್ಕೆ. ನೋಡಿ, ಎಲ್ಲನೂ ಟೊಮ್ಯಾಟೊದು ತುಂಬ ಅವ್ರಿಗೆ ಚೆನ್ನಾಗಿ ಬೇಯಿಸ್ಬಿಟ್ಟೇ ತೊಗೊಂಡಿರ್ತೀವಿ. ಒಗ್ಗರಣೆಯಲ್ಲಿ ಏನು ಭಾಳ ತನಕ ಬೇಯಿಸೋದಿರಲ್ಲ ರೀ. ನೋಡಿ, ಹೊರಗಡೆನೇ ಇಟ್ಟರೂ ನೀವು ಇದನ್ನು 15 ದಿನ ಸ್ಟೋರ್ ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನಾಗಷ್ಟು. ಮತ್ತು ಆ ರುಬ್ಬಿಟ್ಕೊಂಡಿರುವಂಥ ತರಿಯಾಗಿ ಮಾಡಿಟ್ಕೊಂಡು ಮಸಾಲೆಯನ್ನು ಹಾಕ್ತೀನಿ. ಇಲ್ಲ, ಎರಡೇ ಡಬ್ಬದಾಗ ಹಾಕಿ ನೀವು ಫ್ರಿಜ್ನಾಗ ಇಟ್ಟರೆ 6 ತಿಂಗಳವರೆಗೂ ಇದಕ್ಕೇನು ಆಗಲ್ಲ ರೀ. ನೋಡಿ, ಫಸ್ಟ್ ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಮಿಕ್ಸ್ ಆಗ್ಯದ್ರಿ. ಈಗ ಒಂಚೂರು ಇನ್ನೊಂದು 2 ನಿಮಿಷ ಆಗಷ್ಟೇ ಬೇಯಿಲ್ರಿ. ಅದು ಏನಾಗ್ತದೆ, ಅವಾಗ ಎಣ್ಣೆ ಎಲ್ಲ ಸಪ್ರೇಟ್ ಆಯ್ತು ಅಂದ್ರೆ ಮಸಾಲೆನೂ ಚೆನ್ನಾಗಿ ಕೂಡಿ ಬೇಯ್ದು ರೆಡಿ ಆಗ್ತದೆ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದದೆ. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ನೋಡಿ, ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ, ಕೆಲವರು ಏನಂತಾರೆ ಇದನ್ನು ಟೊಮೆಟೊ ಉಪ್ಪಿನಕಾಯಿ ಅಂತಲೂ ಕರೀತಾರೆ, ಕೆಲವರು ಟೊಮೆಟೊ ಪಚಡಿ ಅಂತಲೂ ಕರೀತಾರೆ. ನೋಡಿ, ಕೆಲವರು ಟೊಮೆಟೊ ಗೊಜ್ಜು ಅಂತಲೂ ಕರಿಬೋದು. ಅದ್ರ ಗೊಜ್ಜು ಇನ್ನೊಂದು ಥರ ಬರ್ತದೆ. ಇದಕ್ಕೆ ಪಚಡಿ ಅನ್ಬೋದು ಅಥವಾ ಟೊಮೆಟೊ ಉಪ್ಪಿನಕಾಯಿ ಅನ್ಬೋದು. ಇದನ್ನು ನೀವು ಕಂಪ್ಲೀಟಾಗಿ ಆರಿದ್ಮೇಲೆ ಎಷ್ಟು ದಿನ ಬೇಕಾದರೂ ಎರಡೇ ಡಬ್ಬದಾಗ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ರೀ. ನೋಡಿ, ನಾನು ಇದಕ್ಕೆ ಅನ್ನಕ್ಕನ್ನು ಕಲಿಸ್ಬಿಟ್ಟು ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಟೇಸ್ಟ್ ಬಂದಿರ್ತದೆ. ಇದನ್ನು ನೀವು ದೋಸೆ ಜೊತೆನೂ ತಿನ್ಬೋದು, ಪರಾಟ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು ರೀ. ನೋಡಿ, ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದೆ. ಈಗ ನಾನು ಸದ್ಯಕ್ಕೆ ಇದನ್ನು ಅನ್ನಕ್ಕೆ ಕಲಿಸ್ಬೇಡಿ, ಅಥವಾ ಕೆಲವೊಂದು ಟೈಮ್ ಆರಾಮಿರೋದಿಲ್ಲ, ನೆಗಡಿ ಜ್ವರ ಅದೇನೇನೋ ಬಂದು ಬಾಯೆಲ್ಲ ಕಹಿ ಆಗಿರ್ತದಲ್ಲ, ಅವಾಗಂತೂ ಇದನ್ನು ಮಾಡ್ಕೊಂಡು ತಿನ್ಬೇಕು ರೀ. ತುಂಬಾ ಹುಳಿ ಖಾರವಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನಾನು ಹೇಳ್ತಾಯಿದ್ದೀನಿ, ಅನ್ನಕ್ಕಷ್ಟೇ ಅಲ್ಲ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದ್ರ ಜೊತೆನೂ ತಿನ್ಬೋದು ರೀ. ಮಕ್ಕಳಿಗೆ ಈ ರೀತಿ ನೀವು ಮಾಡಿಟ್ರೆ ಬೆಳಗ್ಗೆ ಒಂದು ಅನ್ನ ಮಾಡ್ಕೊಂಡ್ಬಿಟ್ಟು ಕಲಸಿನೂ ಮಕ್ಕಳಿಗೆ ಇದನ್ನು ಬಾಕ್ಸಿಗೂ ನೀವು ಹಾಕ್ಬಿಡ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಪಚಡಿ ಈಗ ರೆಡಿ ಆಗಿದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.